ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಡೀ ಬೆಂಗಳೂರಿನ ಜನ ಬೆಚ್ಚಿ ಬೀಳುವಂತಹ ಘಟನೆ ಇವತ್ತು ಬೆಂಗಳೂರಿನ ವರ್ತೂರಲ್ಲೇ ನಡೆದು ಹೋಗಿದೆ. ಭೀಕರ ಮರ್ಡರ್ ಕೇಸ್ ಕೇಳಿ ಬೆಂಗಳೂರಿನ ಜನ ಇವತ್ತು ಬೆಚ್ಚಿ ಬಿದ್ದಿದ್ದಾರೆ ಬೆಳ್ಳಂಬೆಳಿಗ್ಗೆ. ಇದು ಇಡೀ ಬೆಂಗಳೂರಿಗರೇ ಬೆಚ್ಚಿ ಬೀಳುವ ಕಾಲೇಜ್ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ವ್ಯಕ್ತಿಯ ರುಂಡ ಕತ್ತರಿಸಿ ಕೊಂದಿದ್ದಾರಂತೆ ಕಿರಾತಕರು. ವರ್ತೂರು ಬಳಿಯ ಕೊಡತಿ ಗ್ರಾಮದ ಕ್ರಿಕೆಟ್ ಗ್ರೌಂಡ್ ನಲ್ಲಿ ತಲೆ ಪತ್ತೆಯಾಗಿದೆ. ವ್ಯಕ್ತಿಯ ರುಂಡ ಕಡಿದು ಗ್ರೌಂಡ್ಗೆ ತಂದು ಬಿಟ್ಟಿದ್ದಾರೆ ಆರೋಪಿಗಳು. ಸ್ಥಳಕ್ಕೆ ವರ್ತೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ರುಂಡ ಮತ್ತು ಮುಂಡ ಎರಡನ್ನಾ ಕೂಡ ಬೇರ್ಪಡಿಸಿದ್ದಾರೆ. ಅಂಥದ್ದೊಂದು ಕೋಪ ಏನಿತ್ತು ಅಂತ ಕೊಲೆಯಾದ ವ್ಯಕ್ತಿಯ ಗುರುತು ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಭೀಕರವಾಗಿ ಹತ್ಯೆ ಆಗಿದೆ. ವ್ಯಕ್ತಿಯ ರುಂಡ ಕತ್ತರಿಸಿ ಗ್ರೌಂಡ್ಗೆ ತಂದು ಇಟ್ಟಿದ್ಯಾಕೆ ಕಿರಾತಕರು? ಯಾವ ದ್ವೇಷಕ್ಕೆ ಕೊಲೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಪ್ರಾಥಮಿಕವಾಗಿ ತನಿಖೆಯನ್ನು ಆರಂಭಿಸಿದ್ದಾರೆ. ಇದು ಇಡೀ ಬೆಂಗಳೂರಿಗರೇ ಬೆಚ್ಚಿ ಬೀಳುವಂತಹ ಕೊಲೆ. ವ್ಯಕ್ತಿಯ ರುಂಡ ಮತ್ತು ಮುಂಡ ಬೇರ್ಪಡಿಸಿ ರುಂಡವನ್ನ ತಂದು ಗ್ರೌಂಡಿಗೆ ಬಂದು ಇಟ್ಟು ಹೋಗಿದ್ದಾರೆ ಕಿರಾತಕರು. ಅದನ್ನ ನೋಡಿ ಇವತ್ತು ಬೆಳ್ಳಂಬೆಳಗ್ಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ದೃಶ್ಯ ನೋಡ್ತಾ ಇದ್ರಲ್ಲ, ತೋರ್ಸಕ್ಕಾಗಲ್ಲ, ಹಂಗಾಗಿ ಬ್ಲರ್ ಮಾಡಿ ತೋರಿಸ್ತಾ ಇದ್ವಿ. ಇದು ಗ್ರೌಂಡ್ ಅಲ್ಲಿ ರುಂಡವನ್ನ ತಂದು ಬಿಸಾಕಿರುವ ದೃಶ್ಯ. ಪೊಲೀಸರೇ ಗಾಬರಿ ಹಾಕಿದ್ದಾರಂತೆ ಆ ದೃಶ್ಯ ನೋಡಿ. ಈಗ ವ್ಯಕ್ತಿಯನ್ನ ಯಾರಾತ, ಆತನ ಹೆಸರು, ಆತನ ವಿಳಾಸ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ ಆಗಬಹುದು. ಕಾರಣ ಆತನ ಮುಖಚಹರೆ ಪತ್ತೆ ಆಗೋ ಲೆವೆಲ್ ಅಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಬಟ್ ಅದನ್ನ ಗ್ರೌಂಡಿಗೆ ತಂದು ಬಿಟ್ಟು ಹೋಗಿದ್ದು ಯಾಕೆ ಅನ್ನೋದೇ ಪ್ರಶ್ನೆ. ಯಾರು ಕೊಲೆ ಮಾಡಿದ್ರು, ಯಾವ ಕಾರಣ, ಏನ್ ದ್ವೇಷ ಇತ್ತು, ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ ಅಂತ? ಬೆಳ್ಳಂಬೆಳಗ್ಗೆ ಸುಮಾರು ಒಂದು 6 ಗಂಟೆ ಸುಮಾರಿಗೆ ಏನು ಕುಡತಿ ಗ್ರಾಮದಲ್ಲಿ ಕೆಲವೊಂದಷ್ಟು ಜನ ವಾಕ್ ಮಾಡೋದಕ್ಕೆ ಈ ಗ್ರೌಂಡ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಗ್ರೌಂಡ್ ಮಧ್ಯಭಾಗದಲ್ಲಿ ಒಂದು ತಲೆ ಬುಡ್ಡೆ ಕಾಣಿಸ್ಕೊಂಡು ಅದ್ರ ಪಕ್ಕದಲ್ಲಿ ನಾಯಿಗಳು ಆ ತಲೆಯನ್ನ ಎಳೆದಾಡಿಸತಕ್ಕಂತ ದೃಶ್ಯವನ್ನ ಅಲ್ಲಿ ವಾಕಿಂಗ್ ಹೋಗಿದ್ದಂತ ಸಾರ್ವಜನಿಕರೇ ಕಣ್ಣಿಗೆ ಬಿದ್ದಿತ್ತು. ಕೂಡಲೇ ಹತ್ರ ಹೋಗಿ ನೋಡಿದಾಗ ಅದು ಒಬ್ಬ ವ್ಯಕ್ತಿಯ ತಲೆಯಾಗಿತ್ತು. ಯಾರೋ ಒಬ್ಬ ವ್ಯಕ್ತಿಯನ್ನ ಬೇರೆ ಕಡೆ ಕೊಲೆ ಮಾಡಿ ರುಂಡ ಮುಂಡವನ್ನ ಬೇರ್ಪಡಿಸಿ ಈಗ ರುಂಡವನ್ನ ತೆಗೆದುಕೊಂಡ್ಬಂದು ಈ ಗ್ರೌಂಡ್ ನ ಮಧ್ಯಭಾಗದಲ್ಲಿ ಇಟ್ಟು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಕೂಡಲೇ ಸುದ್ದಿ ತಿಳಿದಂತ ಕೂಡಲೇ ಸ್ಥಳಕ್ಕೆ ಧಾವಿಸಿದಂತ ವರ್ತೂರು ಪೊಲೀಸರು ಈಗ ಅಲ್ಲಿ ಪತ್ತೆಯಾದಂತ ಒಂದು ಏನು ತಲೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನ ಜೊತೆಗೆ ಗುರುತು ಪತ್ತೆ ಹಚ್ಚುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಒಬ್ಬ ಆ ತಲೆಯಲ್ಲಿ ಆತನ ಮುಖ ಭಾಗವನ್ನ ಯಾವುದೇ ಕಾರಣಕ್ಕೂ ಗುರುತು ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೊಲೆ ಮಾಡಿದಂತ ವ್ಯಕ್ತಿಗಳು ಅದನ್ನ ಒಂದಷ್ಟು ಜಜ್ಜಿ ಇರ್ತಕ್ಕಂಥದ್ದು. ಜೊತೆಗೆ ಏನು ಅಲ್ಲಿರ್ತಕ್ಕಂಥ ಬೀದಿ ನಾಯಿಗಳು ಸಹ ಆತನ ಮುಖವನ್ನ ಗುರುತು ಸಿಗದಂತ ರೀತಿಯಾಗಿ ಕಚ್ಚಿ ತಿಂದಿರ್ತಕ್ಕಂಥ ಒಂದು ಘಟನೆ ಈಗ ಸದ್ಯಕ್ಕೆ ಅಲ್ಲಿ ನಡೆದಿದೆ. ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ವರ್ತೂರು ಪೊಲೀಸರು ಸ್ಥಳಕ್ಕೆ FSL ಮತ್ತೆ ಸೋಕೋ ಟೀಮ್ ಸಹ ಬರಮಾಡಿಕೊಂಡು ಕೆಲವೊಂದು ಪ್ರಕ್ರಿಯೆಗಳೇನಿರುತ್ತೆ ಅದನ್ನ ಮುಗಿಸ್ತಾ ಇದ್ದಾರೆ. ಜೊತೆಗೆ ಏನು ಆ ಒಂದು ಕೊಡತಿ ಗೇಟ್ ಬಳಿ ಇರ್ತಕ್ಕಂಥ ಕ್ರಿಕೆಟ್ ಗ್ರೌಂಡ್ಗೆ ಯಾರು ಈ ಒಂದು ತಲೆಬುರುಡೆಯನ್ನ ತಂದು ಬಿಸಾಕಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ, ಜೊತೆಗೆ ಅಂತಕರನ್ನ ಪತ್ತೆ ಮಾಡುವ ಸಲುವಾಗಿ ಆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ CCTVಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ವರ್ತೂರು ಪೊಲೀಸರು ಈಗ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಆ ಒಂದು ತಲೆ ಏನು ಪತ್ತೆಯಾಗಿದೆ, ರುಂಡ ಪತ್ತೆ ಆಗಿದೆ, ಆತನ ಮುಖ ಏನಾದ್ರೂ ಕರೆಕ್ಟ್ ಆಗಿ ಕಾಣಿಸ್ತಾ ಇದ್ರೆ ಒಂದು ಗುರುತು ಪತ್ತೆ ಹಚ್ಚುವಂತ ಕೆಲಸಕ್ಕೆ ಸಹಕಾರ ಆಗ್ತಾ ಇತ್ತು. ಆದ್ರೆ ಈಗ ಅದು ಸಂಪೂರ್ಣವಾಗಿ ಮುಖವನ್ನ ಬೀದಿ ನಾಯಿಗಳು ತಿಂದಿದ್ದಾವೆ. ಜೊತೆಗೆ ಅಂತಕರು ಯಾವುದೇ ಗುರುತು ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಕೊಚ್ಚಿ ಮುಖವನ್ನ ವಿರೂಪಗೊಳಿಸಿರ್ತಕ್ಕಂಥದ್ದು. ಈಗ ಆತನ ಗುರುತು ಪತ್ತೆ ಹಚ್ಚುವುದೇ ಈಗ ಪೊಲೀಸರಿಗೆ ಒಂದು ರೀತಿಯಾದಂತ ಸವಾಲಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಆ ಗ್ರೌಂಡ್ಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಗಳಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳಿರ್ಬೋದು, ಅಲ್ಲಿರ್ತಕ್ಕಂಥ CCTV ದೃಶ್ಯಾವಳಿಗಳನ್ನ ಕಲೆಕ್ಟ್ ಮಾಡಿ ಅಂತಕರನ್ನ ಪತ್ತೆ ಹಚ್ಚಬೇಕು ಅನ್ನೋ ಕಾರಣಕ್ಕಾಗಿ ವಿಶೇಷ ತಂಡಗಳನ್ನ ರಚನೆ ಮಾಡಿರ್ತಕ್ಕಂಥ DCP ಸೈದುಲ್ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಅಂದ್ರೆ ಒಂದು ರುಂಡ ಏನು ಸಿಕ್ಕಿದೆ ಆತನ ಗುರುತು ಪತ್ತೆ ಹಚ್ಚೋದು, ಜೊತೆಗೆ ಆತನನ್ನ ಕೊಲೆ ಮಾಡಿ ರುಂಡ ಮುಂಡ ಬೇರ್ಪಡಿಸಿ ಎಸ್ಕೇಪ್ ಆಗಿರ್ತಕ್ಕಂಥ ಅಂತಕರನ್ನ ಶೀಘ್ರವೇ ಬಂಧಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಆಯಾಮದಲ್ಲಿ ತನಿಖೆಯನ್ನ ವರ್ತೂರು ಪೊಲೀಸರು ಮುಂದುವರಿಸಿದ್ದಾರೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.